ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 5 ಬೋಲುಗಳಿಗೆ ಮುಗಿದ ಜೈಸ್ವಾಲ್ ವೈಭವ್ ಸೂರ್ಯವಂಶಿ ಆಟ. 15ರ ಪೋರನ ವಿಕೆಟ್ ಪಡೆದು ಕುಣಿದು ಕುಪ್ಪಳಿಸಿದ ಕಿವೀಸ್ ವೇಗಿ ಕೈಲ್ ಜೆಮಿಸನ್. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಡೆಲ್ಲಿ ವಿರುದ್ಧ ಸೋತ ತಕ್ಷಣವೇ ಮಾತನಾಡಿದಂತ ರಾಜಸ್ಥಾನ್ ರಾಯಲ್ಸ್ ನ ಓಪನರ್ ಮತ್ತು ದಿಗ್ಗಜ ಯಂಗ್ಸ್ಟರ್ ಆಟಗಾರ ಆಗಿರುವಂತ ವೈಭವ್ ಸೂರ್ಯವಂಶಿ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಾಕಾಗೋದು ಪಕ್ಕ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಶುಕ್ರವಾರ ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ IPL ರೋಚಕ ಪಂದ್ಯ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ಮಿಚೆಲ್ ಸ್ಟಾರ್ಕ್ ನಡುವಿನ ಕ್ರಿಕೆಟ್ ವಾರ್ ನೋಡಲು ಲಕ್ಷಾಂತರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಾ ಇದ್ದರು. ಹೌದು ಸ್ನೇಹಿತರೆ, ಎಲ್ಲರ ಗಮನ ಅವರಿಬ್ಬರ ಮೇಲಿತ್ತು. ಆದರೆ ಕೈಲ್ ಜೆಮಿಸನ್ ಎಲ್ಲರಿಗೆ ನಿರಾಶಾದ್ರೆ ಮೂಡಿಸಿದರು. ವೈಭವ್ ಸೂರ್ಯವಂಶಿಯನ್ನು 2 ಎಸೆತಗಳಲ್ಲಿ ಔಟ್ ಮಾಡಿದ್ದರು. ಇನ್ನು ಈ ವಿಕೆಟ್ ನಂತರ ಕೈಲ್ ಜೆಮಿಸನ್ ಬಳಿ ಬಂದು ಅಗ್ರೆಸಿವ್ ಆಗಿ ವರ್ತಿಸಿದ್ರ ಅಂತ ಹೇಳ್ಬೋದು. ಮತ್ತು ವೈಭವ್ ಸೂರ್ಯವಂಶಿ ಮುಂದೆ ತುಂಬಾನೇ ಅಗ್ರೆಷನ್ ತೋರಿಸಿದ್ರು ಕೈಲ್ ಜೆಮಿಸನ್. ಇನ್ನು ಟಾಸ್ ಗೆದ್ದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಮೊದಲನೇ ಓವರ್ ಬೌಲಿಂಗ್ ಮಾಡಿದಂತ ಮಿಚೆಲ್ ಸ್ಟಾರ್ಕ್ ಅವರು ತಮ್ಮ ಮೊದಲನೇ ಪಂದ್ಯದಲ್ಲಿ ತಾವೆಷ್ಟು ಅಪಾಯಕಾರಿ ಎಂದು ಸಾಬೀತು ಮಾಡಿದ್ದರು. ಇನ್ನು ಟೂರ್ನಿಯಲ್ಲಿ ಉತ್ತಮ ಫಾರ್ಮ್ ನಲ್ಲಿರುವ ಯಶಸ್ವಿ ಜೈಸ್ವಾಲ್ ರನ್ನ ಪೆವಿಲಿಯನ್ ಗೆ ಕಳಿಸಿದರು. ಇನ್ನು ಸ್ಟಾರ್ಕ್ ಅವರ ಮೊದಲನೇ ಎಸೆತವನ್ನು ಸಿಕ್ಸರ್ ಗೆ ಕಳಿಸಿದ ಜೈಸ್ವಾಲ್ ಅವರು ಇನ್ನು ಆ ಓವರ್ ನ 3ನೇ ಬಾಲ್ ಅಲ್ಲಿ ಸ್ಟಾರ್ಕ್ ಗೆ ಕ್ಯಾಚ್ ನೀಡಿ ಔಟ್ ಆದರು ಜೈಸ್ವಾಲ್. ಇನ್ನು ಈ ಮೂಲಕ 3 ಬಾಲ್ ಗಳಿಗೆ ತಮ್ಮ ಇನ್ನಿಂಗ್ಸ್ ಅಂತ್ಯಗೊಳಿಸಿದ್ರ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಕೆಟ್ ನಂತರ ಧ್ರುವ್ ಜುರೇಲ್ ಮೈದಾನಕ್ಕೆ ಬಂದರು. ಸ್ಟಾರ್ಕ್ ಅವರ ಉಳಿದ ಓವರ್ ಅನ್ನು ಜುರೇಲ್ ಆಡಿದ್ದರು. ಆದ್ದರಿಂದಾಗಿ ವೈಭವ್ಗೆ ಸ್ಟಾರ್ಕ್ ಎದುರಿಸುವ ಅವಕಾಶ ಕೂಡ ಸಿಗಲಿಲ್ಲ. ಇನ್ನು ನಂತರ 2ನೇ ಓವರ್ ನಲ್ಲಿ ಕೈಲ್ ಜೆಮಿಸನ್ ಬೌಲಿಂಗ್ ಆದ್ರೆ ಬಂದರು. ಇನ್ನು ಮೊದಲನೇ 3 ಎಸೆತಗಳನ್ನು ಜುರೇಲ್ ಆಡಿ 4ನೇ ಎಸೆತದಲ್ಲಿ ಸ್ಟ್ರೈಕ್ ನೀಡಿದರು ಅಂತಾನೆ ಹೇಳ್ಬಹುದು. ಇನ್ನು ಆ ಎಸೆತದಲ್ಲಿ ವೈಭವ್ ಸೂರ್ಯವಂಶಿ ಬೌಂಡರಿ ಬಾರಿಸಿ ಖಾತೆ ತೆರೆದರು. ಆದರೆ ನಂತರದ ಎಸೆತದಲ್ಲಿ ಬೌಲ್ಡ್ ಆಗಿ ನಿರಾಶೆ ಆದ್ರೆ ಮೂಡಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ವಿಕೆಟ್ ಪಡೆದ ನಂತರ ಕೈಲ್ ಜೆಮಿಸನ್ ವೈಭವ್ ಬಳಿ ಬಂದು ತಮ್ಮ ಸಂಭ್ರಮಾಚರಣೆ ಮಾಡಿದ್ದರು. ಇನ್ನು ವೈಭವ್ ಮುಂದೆ ಚಪ್ಪಾಳೆ ತಟ್ಟುತ್ತಾ ಆಕ್ರೋಶಭರಿತವಾಗಿ ಅಗಲವಾದ ಕಣ್ಣುಗಳಿಂದ ತೋರಿಸಿದರಂತಾನೆ ಹೇಳ್ಬಹುದು. ಇನ್ನು ಕೈಲ್ ಜೆಮಿಸನ್ ಅವರ ನಡೆಗೆ ವೈಭವ್ ಸೂರ್ಯವಂಶಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರಾಶೆಯಿಂದ ಪೆವಿಲಿಯನ್ ಹತ್ತ ಹೆಜ್ಜೆ ಹಾಕಿದ್ದರು. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆದ್ರೆ ವೈರಲ್ ಆಗ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಡೆಲ್ಲಿ ವಿರುದ್ಧ ಸೋತ ಬಳಿಕ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ತಮ್ಮ ಬ್ಯಾಟಿಂಗ್ ಬಗ್ಗೆ ಆದ್ರೆ ಹೇಳಿದ್ದಾರೆ. ಹೌದು, ನಾನು ಇನ್ನೂ ಸ್ವಲ್ಪ ಹೊತ್ತು ಕ್ರೀಸ್ ನಲ್ಲಿ ಇರಬೇಕಾಗಿತ್ತು. ಹೌದು, ಒಂದು ದಿನ ಕೆಟ್ಟ ದಿನ ಇರುತ್ತೆ. ಆ ದಿನ ಇವತ್ತಾಗಿತ್ತು ಮತ್ತು ಇವತ್ತಿನ ದಿನ ನನ್ನ ಬ್ಯಾಟ್ ನಿಂದ ರನ್ ಬಯರಿಸಲು ಸಾಧ್ಯವಾಗಲಿಲ್ಲ ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೈಲ್ ಜೆಮಿಸನ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವರು ಒಳ್ಳೆಯ ಬೌಲರ್ ಮತ್ತು ಅವರು ದಿಗ್ಗಜ ಆಟಗಾರ. ಅವರಿಗೆ ನಾನು ರೆಸ್ಪೆಕ್ಟ್ ಆದ್ರೆ ಕೊಡುತ್ತೇನೆ. ನಾನು ಯಾವ ಬೌಲರ್ ಗಳನ್ನು ಕೀಳಾಗಿ ನೋಡಲು ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ಲ ಬೌಲರ್ ಗಳು ಉತ್ತಮವಾಗಿ ಆದ್ರೆ ಇದ್ದಾರೆ. ನಾನು ನನ್ನ ಬ್ಯಾಟಿಂಗ್ ಅನ್ನು ಆ ರೀತಿ ಮತ್ತು ಅದೇ ಸ್ಟೈಲ್ ಅಲ್ಲಿ ಆಡಲು ಇಚ್ಛೆ ಪಡುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಮಾತಾಡ್ತಾರೆ. ಇನ್ನು ಜೈಸ್ವಾಲ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ನಮ್ಮ ಓಪನರ್ ಆಗಿರುವಂತ ಜೈಸ್ವಾಲ್ ಅವರು ಔಟ್ ಆದ ತಕ್ಷಣವೇ ನಾನು ವಿಕೆಟ್ ಕೂಡ ಕಳೆದುಕೊಳ್ಳುತ್ತೇವೆ. ಅಲ್ಲಿಂದ ಸ್ವಲ್ಪ ನಮ್ಮ ಟೀಮ್ ಸ್ವಲ್ಪ ಸ್ಟ್ರಗಲ್ ಆದ್ರೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೂ ಕೂಡ ರಿಯಾನ್ ಪರಾಗನ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳ್ತಾರೆ. ಇನ್ನು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿ ಗೆಲ್ಲುತ್ತೇವೆ ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ರು ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.